ಕಳೆದ 2 ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿತಾ ಇರುವಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕೆಲವು ಕಡೆ ನಾಲೆಗಳು ಕೂಡ ಒಡೆದು ಹೋಗಿ ಬೆಳೆ ನಷ್ಟ ಆಗಿರುವಂಥದ್ದು. ಈಗ ನಾನು ಮಂಡ್ಯದ ಪಾಂಡುಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿ ಇರುವಂಥ ನಾಲೆಯ ದೃಶ್ಯವನ್ನು ತೋರಿಸ್ತೇನೆ. ಇದು CDS ನಾಲೆ. ಈ CDS ನಾಲೆ ಸಂಪೂರ್ಣವಾಗಿ ಉಕ್ಕಿ ಹರಿದು ಈ ಒಂದು ನಾಲೆ ಒಡೆದು ಹೋಗಿರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತೇನೆ. ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಈ ಒಂದು ನಾಲೆ. ನಾಲೆ ಏರಿ ಮೇಲೆ ನೀರು ಹರಿತಾ ಇತ್ತು. ಈ ಕಾರಣದಿಂದಾಗಿ ಈ ಒಂದು ನಾಲೆ ಕೊಚ್ಚಿ ಹೋಗಿ ಈಗ ಬೆಳೆಗಳು ಕೂಡ ನಷ್ಟ ಆಗಿರುವಂಥದ್ದು. ಸುಮಾರು 50 ರಿಂದ 60 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಪ್ರದೇಶದಲ್ಲೇ ನಷ್ಟ ಉಂಟಾಗಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದ ಭಾರಿ ಮಳೆ ಸುರಿತಾ ಇರುವಂಥದ್ದು. ಭಾರಿ ಮಳೆ ಇರುವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರೋದು. ಒಂದು ಕಡೆ ಮಂಡ್ಯ ನಗರದಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಯಾಕಂದರೆ ಮಂಡ್ಯ ನಗರದಲ್ಲೇ ಕೂಡ ಮನೆಗಳಿಗೆ ನೀರು ನುಗ್ಗಿದೆ, ಕೆಲವು ಕಡೆ ತೋಟಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಅದೇ ರೀತಿಯಾದಂಥ ಕೆನ್ನಾಳು ಗ್ರಾಮದಲ್ಲಿ ಈ ಒಂದು ಏನು ಬಾಳೆ ತೋಟ ಆಗಿರ್ಬೋದು, ಜೊತೆಗೆ ಇಲ್ಲಿ ಬೆಳೆದಿರುವಂಥ ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಎಲ್ಲವೂ ಕೂಡ ನೀರು ನುಗ್ಗಿರುವಂಥದ್ದು, ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರೈತರು ಒಂದು ಕಷ್ಟದಲ್ಲಿ ಈ ಒಂದು ಬೆಳೆಗಳನ್ನು ಬೆಳೆದಿದ್ರು. ಆದರೆ ಈ ರೀತಿಯಾದಂಥ ಸಂಕಷ್ಟ ಎದುರಾಗಿರುವಂಥದ್ದು ನಿಜಕ್ಕೂ ಕೂಡ ಬರೆ ಮೇಲೆ ಬರೆ ಎಳೆದಂತೆ ಆಗಿರುವಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ರೈತರಿಗೆ ಮೊದಲನೇದಾಗಿ ಬೆಲೆ ಸಿಗ್ತಾ ಇಲ್ಲ, ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಂಕಷ್ಟದಲ್ಲಿದ್ದಾರೆ. ಅದರ ಮೇಲೆ ಈ ರೀತಿಯಾದಂಥ ಮಳೆ ಅವಾಂತರ ಸೃಷ್ಟಿ ಮಾಡಿ ನಿಜಕ್ಕೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ಕೇವಲ ಇದೊಂದೇ ಗ್ರಾಮದಲ್ಲ, ಜಿಲ್ಲೆಯ ಹಲವು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೆಲವು ಕಡೆ ನಾಲೆಗಳು ಒಡೆದೋಗಿರುವಂಥದ್ದು, ಕೆಲವು ಕಡೆ ನಾಲೆ ಉಕ್ಕಿ ಹರಿದು ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ಈ ರೀತಿಯಂಥ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿ ಬೆಳೆ ನಷ್ಟ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.